ಬೋರ್ ಆಗ್ತಿತ್ತು. ಸೊ ಏನಾದ್ರು ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮ ಕಿಚನ್ನ ನಾನ್ ಆಕ್ಯುಪೈ ಮಾಡಿಕೊಂಡೆ. ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ ಬ್ಲೆಂಡರಲ್ಲಿ ಕೊಕೊನೆಟ್ಟು, ಆನಿಯನ್ನು, ಟೊಮ್ಯಾಟೊ ಆ್ಯಂಡ್ ಸಮ್ ಗರಂ ಮಸಾಲ, ಜೀರಾ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಪುಡಿ, ಕೊರಿಯಾಂಡರ್ ಮತ್ತು ಇದರಲ್ಲಿ ಪ್ಯಾನಲ್ಲಿ ಬಂದ್ಬಿಟ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಅದನ್ನ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಡೀಪ್ ಫ್ರೈ ಆಗೋಯ್ತು. ಅದಾದಮೇಲೆ ಆನಿಯನ್ನ ಫ್ರೈ ಮಾಡ್ಕೊಳ್ಳಿ, ಆ ಸ್ಮೆಲ್ ಹೋಗೋವರೆಗೂ. ಆಮೇಲೆ ಮಸಾಲ ಮಾಡಿದ್ವಲ್ಲ ಬ್ಲೆಂಡ್ ಮಾಡಿರೋದನ್ನ, ಅದನ್ನು ಅದಲ್ಲಿ ಪ್ಯಾನಲ್ಲಿ ಹಾಕ್ಬಿಟ್ಟು ಇದು ಮಾಡಿ ಸಾಟೆ ಮಾಡಿ, ಫುಲ್ಲು ಸಾಟೆ ಚೆನ್ನಾಗಿ ಮಾಡಿಬಿಟ್ಟು ಅದು ಸ್ವಲ್ಪ ಇದಾಗಲಿ, ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಇದು ಮಾಡ್ತಾನೇ ಇರಿ. ಆ ಮಸಾಲ ಸ್ಮೆಲ್ ಹೋಗೋವರೆಗೂ ಅದನ್ನು ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿ. ಸೊ ಅದನ್ನು ನೀರು ಹಾಕಿ ನೋಡಿ, ಇವಾಗ ಅದು ಕುಕ್ಕಾಗಿ ಆಮೇಲೆ ಬಾಯ್ಲಿಂಗ್ ಸ್ಟೇಜ್ ಬಂದಾಗ ಆ ಮಸಾಲ ಎಲ್ಲ ಕುಕ್ ಆಗಿರುತ್ತೆ. ಸೊ ಎಲ್ಲ ಕುಕ್ ಆಗಿದ ತಕ್ಷಣ ಎಗ್ನ ಹಂಗೆ ತೊಗೊಂಡು ಪೀಸಾಗಿ ಅದನ್ನು ಬ್ರೇಕ್ ಮಾಡಿ ಒಳಗಡೆ ಹಾಕಿ. ಸೊ ಈ ಥರ ಫಾರ್ಮ್ ಆಗುತ್ತೆ. ಆಮೇಲೆ ನೀವು ಅದು ಚಪಾತಿ ಜೊತೆನೋ ಇಲ್ಲ ಅನ್ನದ ಜೊತೆನೋ ಇಲ್ಲ ಮುದ್ದೆ ಜೊತೆನೋ ತಿನ್ಬೋದು. ಬಾಯ್.